ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾವು ಮಾದೇಶ್ವರನ ಬೆಟ್ಟಕ್ಕೆ ಹೋಗಿದ್ವಿ. ಸೊ ಅದ್ರದ್ದು ರಿಲೇಟೆಡ್ ಆಗಿರುತ್ತೆ. ಆದ್ದರಿಂದ ಬೆಳಿಗ್ಗೆ ಬೇಗನೆ ಎದ್ದು ಫ್ರೆಶ್ ಅಪ್ ಆಗಿ ಪೂಜೆ ಮಾಡಿ ನನ್ನ ತಮ್ಮಗೆ ವೆಯ್ಟ್ ಮಾಡ್ತಾ ಇದ್ದೆ ಪಿಕ್ ಮಾಡೋದಕ್ಕೆ. ಹಾಯ್ ಮಮ್ಮ. ಹಾಯ್ ವಿನೋ. ಯಾರಿದ್ದಾರೆ? ಹಾಯ್ ದೀಪು. ಯಾರು? ಓ ಹಾಯ್ ಶಾಂತು. ನನಗೆ ಸರ್ಪ್ರೈಸ್ ಯಾಕೆ ಅಂತ ಅಂದರೆ, ನಮ್ಮ ಅಜ್ಜಿಗೆ ನಾವು ಪ್ರೀತಿಯಿಂದ ಎಲ್ಲರೂ ಶಾಂತು ಅಂತಲೇ ಕರೆಯೋದು. ಸೊ ನಾವೆಲ್ಲ ಕರಿತಾನೇ ಇದ್ವಿ, ಬಾಮ ಹೋಗಿ ಬರೋಣ ದೇವಸ್ಥಾನಕ್ಕೆ ಅಂತ. ನಮ್ಮ ಅಜ್ಜಿ ಕೊನೆಗೂ ಒಪ್ಕೊಂಡಿರಲಿಲ್ಲ. ಬಟ್ ಲಾಸ್ಟ್ ನೈಟ್ ಮಮ್ಮಿ ಮನೆಗೆ 10:30ಗೆ ಬಂದ್ರಂತೆ, ನಾನು ಬರ್ತೀನಿ ಟೆಂಪಲ್ಗೆ ಅಂತ. ಸೊ ನನಗೆ ಆ ವಿಷಯನೇ ಗೊತ್ತಿರಲಿಲ್ಲ. ನಮ್ಮ ಮಮ್ಮಿ ಕೂಡ ನನಗೆ ಹೇಳಿರಲಿಲ್ಲ ಅಜ್ಜಿ ಬರ್ತಾಯಿದ್ದಾರೆ ಅಂತ. ನಾನು ನೋಡಿದ್ಮೇಲೆ ಅದು ನನಗೆ ನಿಜವಾಗ್ಲೂ ಬಿಗ್ ಸರ್ಪ್ರೈಸ್ ಅಂತಲೇ ಆಗಿತ್ತು. ಆಲ್ಮೋಸ್ಟ್ ನಾವು ಮನೆ ಬಿಟ್ಟಾಗ ಮಿಡ್ನೈಟ್ 2:30ನೇ ಆಗಿತ್ತು. ಸೊ ನನ್ನ ತಮ್ಮ ನನಗೆ ಪಿಕ್ ಮಾಡೋಕ್ಕೆ ಬಂದ. ಆನ್ ದ ವೇನೇ ಮನೆ ಇದ್ದಿದ್ದರಿಂದ ಪಿಕ್ ಮಾಡಿಕೊಂಡು ನಾವು ಹಾಗೆ ಪೆಟ್ರೋಲ್ ಹಾಕಿಸ್ಕೊಳಕ್ಕೆ ಹೋದ್ವಿ. ಅಲ್ಲಿ ಪೆಟ್ರೋಲ್ನ ಫಿಲ್ ಮಾಡಿಸ್ಕೊಂಡು ನಾವು ಅಲ್ಲಿಂದ ಬೆಟ್ಟಕ್ಕೆ ನಾನ್ ಸ್ಟಾಪ್ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲೂ ನಾವು ನಿಲ್ಲಿಸಲಿಲ್ಲ. ಟೀಗೂ ಕೂಡ ನಾವು ಬ್ರೇಕ್ ತೊಗೊಳ್ಳಿಲ್ಲ, ಹಾಗೆ ಡ್ರೈವ್ ಮಾಡಿದ್ರು ನನ್ನ ತಮ್ಮ ಮತ್ತು ಇನ್ನೊಬ್ಬ ನನ್ನ ಕಸಿನ್ ತಮ್ಮ ಕೂಡ ಬಂದಿದ್ದಾರೆ ನನ್ನ ಜೊತೆಗೆ. ಸೊ ನನ್ನ ತಮ್ಮ ಮತ್ತು ಅವ್ರ ಕಸಿನ್ ಇಬ್ಬರೂ ನಾವು ಶೇರಿಂಗಲ್ಲಿ ಡ್ರೈವ್ ಮಾಡಿಕೊಂಡು ಕೊನೆಗೆ ಹೋದ್ವಿ. ಮಿಡ್ನೈಟ್ ಆದ್ದರಿಂದ ತುಂಬ ಡಾರ್ಕ್ ಇತ್ತು. ಸ್ವಲ್ಪ ಕೇರ್ಫುಲ್ಲಾಗಿ ಇಬ್ಬರು ಓಡಿಸಿದ್ರು ಅಂತಲೇ ಹೇಳ್ಬೋದು ಗಾಡಿನ. ಎಲ್ಲ ಮಲಗಿಬಿಟ್ಟಿದ್ರು ಡ್ರೈವಿಂಗ್ ಟೈಮಲ್ಲಿ. ನನ್ನ ತಮ್ಮ ಮತ್ತು ಕಸಿನ್ ಇಬ್ಬರೇ ಇದ್ದಿದ್ದು. ಅವಾಗವಾಗ ನಾನು ಸ್ವಲ್ಪ ಎದ್ದೇಳ್ತಾಯಿದ್ದೆ. ಅಲ್ಲಿಂದ ಬೆಟ್ಟಕ್ಕೆ ಫೈನಲಿ ರೀಚ್ ಆದ್ವಿ ಕೆಳಗಡೆ. ಅಲ್ಲಿ ಸ್ವಲ್ಪ ಧೂಪ ಎಲ್ಲ ಹಾಕಿ ದೇವ್ರಿಗೆ ಅಲ್ಲಿ ಪೂಜೆ ಎಲ್ಲ ಮಾಡಿಸಿ ಅಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ಇಟ್ಕೊಂಡು ನಾವು, ನನ್ನ ಮಗಳಿಗೆ ಸ್ವಲ್ಪ ಫೋಟೋ ಕ್ಲಿಕ್ ಜಾಸ್ತಿ ಆದ್ದರಿಂದ ಅವ್ರದ್ದು ಫೋಟೋಶೂಟ್ ಎಲ್ಲ ಮಾಡಿ ಇಲ್ಲಿ ಮಮ್ಮಿ ನನ್ನ ಮಗಳಿಗೆ ಪೂಜೆ ಎಲ್ಲ ಮಾಡಿಸ್ತಾ ಇದ್ದಾರೆ. ಸ್ವಲ್ಪ ಫೋಟೋಸ್ ಎಲ್ಲ ಇಟ್ಕೊಂಡು ನಾವು ಇಲ್ಲಿಂದ ನೇರ ಬೆಟ್ಟಕ್ಕೆ ಹತ್ತಿದ್ವಿ. ನಾವು ಹೋಗಿದ್ದಿನ ಅಮಾವಾಸ್ಯೆ ಆದ್ದರಿಂದ ತುಂಬ ರಶ್ ಇತ್ತು ದೇವಸ್ಥಾನದಲ್ಲಿ. ಸಿಕ್ಕಾಪಟ್ಟೆ ರಶ್ ಅಂದರೆ ಅಷ್ಟು ಜನ ಇದ್ದರು ಆ ದೇವಸ್ಥಾನದಲ್ಲಿ. ಹಾಗೆ ಮಾದಪ್ಪ ಅಂದ್ಕೊಂಡು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಫೈನಲಿ ದೇವಸ್ಥಾನದ ಹತ್ರ ರೀಚ್ ಆದ್ವಿ. ಅಲ್ಲಿ ನಾವು ಪಾರ್ಕಿಂಗ್ ಟಿಕೆಟ್ 30 ರೂಪೀಸ್ ಕೊಟ್ಟು ಬೈ ಮಾಡಿ ಒಳಗಡೆ ಎಂಟ್ರಿ ಆದ್ವಿ. ತುಂಬ ವರ್ಷ ಆಗಿತ್ತು ಅಂತಲೇ ಹೇಳ್ಬೋದು. ನಾನು ಕೋವಿಡ್ಗಿಂತ ಮುಂಚೆ ಹೋಗಿದ್ದೆ ಈ ದೇವಸ್ಥಾನಕ್ಕೆ. ಸೊ ಇವಾಗ ದೇವರು ಕರೆಸ್ಕೊಂಡ್ರು ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನಾವು ಪಾರ್ಕ್ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಒಳಗಡೆ ಹೋದ್ವಿ ದರ್ಶನ ಮಾಡ್ಕೊಳ್ಳೋದಕ್ಕೆ. ಹೋಗುವಾಗ ಬೆಳ್ಳಿ ತೇರು ಕೂಡ ಇರುತ್ತೆ ಅಲ್ಲಿ ದೇವಸ್ಥಾನದಲ್ಲಿ. ಸೊ ಅಲ್ಲಿ ಕೂಡ ಪೂಜೆ ಮಾಡಿಕೊಂಡು ಕೈ ಮುಗಿಕೊಂಡು ಯಾನೇ ಇತ್ತು ನನ್ನ ಮಗಳು ಆಶೀರ್ವಾದ ಮಾಡ್ಸೋಣ ಅಂತ ನನ್ನ ಮಗಳು ಎದ್ದುಕೊಂಡು ಕೊನೆಗೂ ಬಿಡಲಿಲ್ಲ. ನನ್ನ ತಮ್ಮ ಮತ್ತು ನನ್ನ ಕಸಿನ್ ಇಬ್ಬರೂ ಕರ್ಕೊಂಡೋಗಿ ಆಶೀರ್ವಾದ ಮಾಡಿಸಿದ್ರು. ಫುಲ್ ಅಳ್ತಾ ಇದ್ಲು ಅವಳು. ಆ ಆನೆಯನ್ನು ಸೊಂಡ್ಲು ತಲೆ ಮೇಲೆ ಇಟ್ಟಿದ ತಕ್ಷಣ ನೀವು ನೋಡ್ತಾ ಇರ್ಬೋದಲ್ಲಿ. ಆಮೇಲೆ ಅವಳು ಅಳು ನಿಲ್ಲಿಸೋದಕ್ಕೋಸ್ಕರ ನಾನು ಹೋದೆ. ನೋಡಿ ಇನ್ನೂ ಆಗಲ್ಲ, ನಾನು ಮಾಡಿಸ್ಕೊತೀನಿ ಅಂತ ಅಂದ್ಬಿಟ್ಟು ಕೊನೆಗೆ ನಾನು ಮಾಡಿಸ್ಕೊಂಡ ಮೇಲೆ ಸುಮ್ಮನೆ ಆದ್ಲು. ಫೈನಲಿ ದರ್ಶನ ಮುಗಿಸ್ಕೊಂಡು ಆಚೆ ಬಂದಿದ್ದೀವಿ. ತುಂಬ ಚೆನ್ನಾಗಾಯಿತು ಮಮ್ಮಿ. ಇಷ್ಟ ಆಯಿತು ದರ್ಶನ? ತುಂಬ ಇಷ್ಟ ಆಯಿತು, ಚೆನ್ನಾಗಾಯಿತು ದರ್ಶನ. ಮಮ್ಮ ನೀವು? ನನಗೂ ಆಯಿತು. ಸೊ ದರ್ಶನ ಮುಗಿಸ್ಕೊಂಡು ಬೆಟ್ಟ ಕೆಳಗಡೆ ಇಳಿದು ಹೊಟ್ಟೆಂತೂ ಸಿಕ್ಕಾಪಟ್ಟೆ ಹಸಿತಾಯಿತ್ತು. ಸೊ ಟಿಫನ್ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಯಾವುದೋ ಹೋಟೆಲ್ ಸಿಕ್ತು ನಮಗೆ ಒಂದವೇ. ಅಲ್ಲಿ ಊಟ ತೊಗೊಂಡ್ವಿ. ಊಟ ಮಾಡಿಕೊಂಡು ಬೆಂಗಳೂರು ಕಡೆ ನಡೆದ್ವಿ. ನಾವು ಹೋಗಿದ್ದಿನ ಸ್ವಲ್ಪ ಮಳೆನೂ ಕಮ್ಮಿ ಇತ್ತು, ಅದರಿಂದ ನಾವು ವೆದರ್ಗೆ ಥ್ಯಾಂಕ್ ಯು ಅಂತ ಹೇಳ್ಬೋದು. ಸೊ ಇಲ್ಲಿ ನಾವು ಊಟ ಎಲ್ಲ ಮಾಡಿಬಿಟ್ಟು